ಅನ್ನಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೆಲೆ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಮಗುನೂ ಇರ್ತಾನೆ, ಮೃಗನೂ ಇರ್ತಾನೆ. ಅಣ್ಣಾವ್ರ ಒಂದು ಸಿನಿಮಾದಲ್ಲಿ ನಾನು ಹೆಂಗಸರನ್ನ ಬಟ್ಟೆ ಶರ್ಟ್ ಬದಲಾಯಿಸ್ದಂಗೆ ಬದಲಾಯಿಸ್ತೀನಿ ಅಂದಿದ್ದಕ್ಕೆ 1600 ಪತ್ರಗಳು ಬಂದಿತ್ತು ಅಂತ ಅವ್ರ ಮನೆಗೆ. ಯಾವಾಗಲೂ ಕಷ್ಟ ಆಗೋದೇ ಮಕ್ಕಳ ಮಾತು, ಯಾಕಂದರೆ ಮಕ್ಕಳು ಏನು ಮಾತಾಡ್ತವೆ ಅಂತ ಗೊತ್ತಾಗಲ್ಲ. ನನಗೆ ಇವತ್ತು ನೆನಪಾಗೋದು ಕಡ್ಡಿಪುಡಿ ಡೈಲಾಗು ಶೀಟ್ ಇರಲಿಲ್ಲ, ಸ್ಪಾಟಲ್ಲಿ ಬರ್ಕೊಳೋಣ ಅನ್ನೋ ಥರದ್ದು ಸೂರ್ಯ ಅವರು ಸ್ಟೈಲು. ಒಂದು ಅರಿಶಿನಕ್ಕೆ ಒಂದು ಪ್ರಸ್ತಕ್ಕೆ ಅಂತ. ಅವಾಗ ಶಿವಣ್ಣ ಹೇಳ್ತಾರೆ, ಪ್ರಸ್ತಕ್ಕೆ ಸೀರೆ ಯಾಕೆ ಅಂತ. ಅಂದರೆ ವಜ್ರೇಶ್ವರಿ ಕಂಬೈನ್ಸ್ ಅಥವಾ ಅದು ದೊಡ್ಡ ಮನೆ ಅವರ ಬ್ಯಾನರ್ ಸಿನಿಮಾಗಳಲ್ಲಿ ಅವ್ರದ್ದು ಯಾರದೇ ಶಿವಣ್ಣಂದಾಗಿರ್ಬೋದು, ರಂಗಣ್ಣಾಗಿರ್ಬೋದು ಅಥವಾ ಅಪ್ಪವ್ರದ್ದಾಗಿರ್ಬೋದು, ಯಾರದೇ ಪಿಕ್ಚರ್ ಬಂದ್ರೂ ಅದರಲ್ಲಿ ಒಂದು ಲೇಯರ್ ಇರುತ್ತೆ ಸರ್. ಆ ಲೇಯರ್ನ ಮೀರಿ ಹೋಗೋ ಹಾಗಿರಲ್ಲ. ಸೊ ಅಂದರೆ ಅವ್ರದ್ದೇ ಆದಂಥ ಲಿಮಿಟೇಷನ್ಸ್ ಇದೆ. ಬಟ್ ಅದು ಫ್ಯಾಮಿಲಿ ಆಡಿಯನ್ಸ್ಗೂ ತಾಗುತ್ತೆ, ಮಾಸ್ ಪ್ರೇಕ್ಷಕರಿಗೂ ಗೊತ್ತಾಗುತ್ತೆ, ಎಲ್ಲ ರೀತಿಯಲ್ಲೂ ಇರುತ್ತೆ. ಸೊ ಈ ಥರದ್ದು ಒಂದು ಎಳೆ ಅಥವಾ ಲೇಯರು ಈ ಪಿಕ್ಚರಲ್ಲಿ ಥ್ರೂ ಔಟ್ ಮಾಡಿದ್ದೀರಾ. ಇದು ಹೇಗೆ ಸಾಧ್ಯ ಆಯಿತು ಅಂತ? ಅದು ಒಂದು ಶಕ್ತಿ ಬಂದ್ಬಿಡುತ್ತೆ. ವಜ್ರೇಶ್ವರಿ ಕಂಬೈನ್ಸಲ್ಲಿ ಕೂತಿದ ತಕ್ಷಣವೇ ಅದರದ್ದು ಒಂದು ಹಿನ್ನೆಲೆ, ಒಂದು ಶುದ್ಧತೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಮತ್ತು ನೀವು ಹೇಳ್ದಂಗೆ ಅವ್ರದ್ದು ಏನೇ ಹೇಳಿದ್ರು ಅದರಲ್ಲೊಂದು ಫಿಲಾಸಫಿ ಇರುತ್ತೆ. ಅಣ್ಣಾವ್ರ ಒಂದು ಸಿನಿಮಾದಲ್ಲಿ ನಾನು ಅಂದರೆ ಹೆಂಗಸರನ್ನ ಬಟ್ಟೆ ಶರ್ಟ್ ಬದಲಾಯಿಸ್ದಂಗೆ ಬದಲಾಯಿಸ್ತೀನಿ ಅಂದಿದ್ದಕ್ಕೆ 1600 ಪತ್ರಗಳು ಬಂದಿತ್ತು ಅಂತ ಅವ್ರ ಮನೆಗೆ. ಅವಾಗೆಲ್ಲ ಫೋನು ಆ ಥರದ್ದೇನು ಇರಲಿಲ್ಲ. ಕಾರ್ಡ್ಗಳಲ್ಲಿ ಬರೆದು ಕಳಿಸ್ತಾರಂತೆ, ಅಣ್ಣ ನೀವು ಈ ಥರದ ಪಿಕ್ಚರ್ ಮಾಡೋಂಗಿಲ್ಲ ಅಂತ. ಮಾಡಬಾರ್ದು ಅಲ್ಲ, ಮಾಡೋಂಗಿಲ್ಲ ಅಂತ. ಅಂದರೆ ಅಷ್ಟು ಇದ್ದಿದ್ದು. ಮತ್ತು ಎಷ್ಟೋ ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡ್ಕೊಂಡು ಬಂದವರು. ಅವ್ರಿಗೊಂದು ಇದಿದೆ, 50ನೇ ವರ್ಷದ್ದು ಇದು ವಜ್ರೇಶ್ವರಿ ಕಂಬೈನ್ಸು. ಮತ್ತು PRK ಜೊತೆ ಜಯಣ್ಣ ಅವ್ರದ್ದು ಮತ್ತು KRG ಎಲ್ಲ ಇದು ಮಾಡಿದಾಗ ಅದೊಂದು ಇತ್ತು. ಅದನ್ನು ಟ್ರೈ ಮಾಡಿದ್ವಿ. ಮತ್ತು ರೋಹಿತ್ ಪದಕಿ ಅವರು ಮಾಡಿರೋ ಕಥೆನೇ ಹಂಗಿತ್ತು. ಸಿಂಪಲ್ ಕಥೆನೇ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಮಗುನೂ ಇರ್ತಾನೆ, ಮೃಗನೂ ಇರ್ತಾನೆ. ನೀನು ಮಗು ಕೈಗೆ ನಿನ್ನನ್ನು ಕೊಟ್ಕೊಂಡ್ರೆ ಆಟ ಆಡ್ಕೊಂಡು ಕಳೀತೀಯ. ಅದೇ ನೀನು ಮೃಗದ ಕೈಗೆ ಕೊಟ್ಟರೆ ಅದು ನಿನ್ನನ್ನು ತಿನ್ಕೊಳುತ್ತೆ. ಇಷ್ಟೇ ಲೈನ್. ಕರೆಕ್ಟು. ಇದನ್ನು ಎಷ್ಟು ಅಚ್ಚುಕಟ್ಟಾಗಿ ಹೇಳಬೇಕು, ಒನ್ಲೈನರ್ಸಲ್ಲೇ ನಾವು ಫಿಲಾಸಫಿ ಹೇಳ್ಬೇಕಾಗುತ್ತೆ. ಅದನ್ನು ಟ್ರೈ ಮಾಡಿದ್ದು. ಆ್ಯಂಡ್ ಮಗುವಾಗಿ ಮಾಸ್ತಿ ಮಾತಾಡಬೇಕಾಗತ್ತೆ, ಅಂದರೆ ಮೃಗವಾಗಿ ಮಾಸ್ತಿ ಮಾತಾಡಬೇಕಾಗತ್ತೆ, ಹೀರೋಯಿಸಮಲ್ಲಿ ಮಾಸ್ತಿ ಮಾತಾಡಬೇಕಾಗತ್ತೆ, ಫ್ರೆಂಡಾಗಿ ಮಾಸ್ತಿ ಮಾತಾಡಬೇಕಾಗತ್ತೆ, ಒಬ್ಬ ಏರಿಯಾ ಹುಡುಗಿಯಾಗಿ ಮಾತಾಡಬೇಕಾಗತ್ತೆ. ಸೊ ಅಮ್ಮನಾಗಿ, ಎಸ್ಪೆಷಲಿ ಅಮ್ಮನಾಗಿ ಮಾತಾಡಬೇಕಾಗತ್ತೆ. ಇಷ್ಟು ಪಾತ್ರಗಳ ಒಳಗಿಳಿದು ನೀವು ಬರೀಬೇಕಾಗಿರುವಂಥದ್ದು, ಅದು ಈ ಥರದ ಕ್ರಾಫ್ಟಿಗೆ. ಸೊ ಇದೊಂದು ಹೇಗೆ ಜರ್ನಿ ಮಾಡಿದ್ರಿ ಸರ್? ಇದಂದ್ರೆ ಒಂದೊಂದು ಡೈಲಾಗಲ್ಲೂ ಪೋಲಿತನೂ ಸಿಗುತ್ತೆ, ಜಾಲಿನೂ ಇದೆ, ಫಿಲಾಸಫಿನೂ ಇದೆ, ಆ್ಯಂಡ್ ತುಂಬ ನೇರವಾಗಿ ಎದೆಗೆ ನಾಟೋ ಥರದ್ದು ಮಾತುಗಳಿದ್ದಾವೆ. ಸೊ ಹಾಗಾಗಿ ನನಗೆ ಆಲ್ಮೋಸ್ಟು ರೋಹಿತ್ ಸರ್ ಒಂದು ಬೌಂಡೆಡ್ ಬರ್ಕೊಟ್ಟಿದ್ರು. ಸರ್ ಇದು ಮೀಟ್ರು, ಇದು ಇಷ್ಟು ಮಾತಾಡಿದ್ರೆ ಸಾಕು. ಇದರಲ್ಲಿ ಅದೊಂದು ಸ್ಟೈಲ್. ಅಂದರೆ ಅವ್ರದ್ದು ಬೌಂಡೆಡ್ ಬರ್ಕೊಂಡಿದ್ದಾಗ ಅವ್ರು ರೀಡಿಂಗ್ ಕೊಟ್ಟಾಗ ಇನ್ನೇನೋ ಬೇಕು ಅಂತ ಅನ್ನಿಸ್ತು. ಸಂಭಾಷಣೆ ವಿಚಾರದಲ್ಲಿ ಬೇಕು ಅಂತ ಹೇಳಿದ್ಮೇಲೆ ನಾನು ಎಂಟ್ರಿ ಆಗಿದ್ದು. ಮತ್ತು ಅವರು ನನಗೆ ರೂಟ್ ಮ್ಯಾಪ್ ಕೊಟ್ಟಿದ್ದರು. ಅಂದರೆ ಹೆಂಗೆ ಬಂದ್ರಿ ಅಂತ ಹೇಳಂಗೆ ಇಲ್ಲ, ಯಾಕೆಂದರೆ ಲೊಕೇಶನ್ ಕಳಿಸಿದ್ರು ನನಗೆ, ನಾನು ಅಲ್ಲಿಗೆ ಬಂದೆ ಅನ್ನೋ ಅಷ್ಟು ಈಸಿ ಇತ್ತು. ಬಟ್ ಬರೀತಾ ನೀವು ಹೇಳ್ದಂಗೆ ಒಂದು ಬದುಕಿನ ಸಣ್ಣ ಅನುಭವಗಳನ್ನ ಅರ್ಥ ಮಾಡಿಸೋ ಥರದ್ದು ಬರವಣಿಗೆ ಅದರಲ್ಲಿ ಒಗ್ಗೋ ಥರ ಬರ್ದಿದ್ದಾಯಿತು. ಈಗ ತುಂಬ ಇವತ್ತಿಗೂ ಅಂದರೆ ಇವಾಗ ಮಾತಾಡ್ತಾ ಇರೋದು ಏನು ವಿಚಾರಕ್ಕೆ ಅಂದರೆ, ಇವರು ಕೂತಿರ್ತಾರೆ ಒಂದು ಪೊಲೀಸ್ ಸ್ಟೇಷನಲ್ಲಿ, ಅವ್ರನ್ನ ತುಂಬ ಚೆನ್ನಾಗಿ ಅಂದರೆ ಒಡೆದು ಕೂರಿಸಿರ್ತಾರೆ. ಹೌದು. ಆವಾಗ ಅನ್ನ ಚೆಲ್ತಾರೆ. ಅಂದರೆ ಅದು ಚೆಲ್ಲೋದು ಹೆಂಗೆ, ನಾನು ಡೈಲಾಗಲ್ಲೇ ಅವ್ರಿಗೆ ಹೇಳಿದ್ದೆ ಅಂದರೆ, ಆ ಕವರಲ್ಲಿ ಅನ್ನನ ಹಿಂಗೆ ಎಸ್ದಾಗ ಕವರ್ ಹೊಡೆದೋಗ್ಬೇಕು, ಅನ್ನ ಹಿಂಗೆ ಚೆಲ್ಲಬೇಕು. ಆವಾಗ ಇವರು ಕೂತ್ಕೊಂಡು ಅದು ಲಿಟ್ರಲಿ ಪ್ರತಾಪ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು ಇದ್ದರು ಅಲ್ಲಿ, ಅವರು ಹೇಳಿದ್ದು ಶೂಟಿಂಗ್ ಮಾಡೋ ಜಾಗದಲ್ಲಿ ಅದು ಲಿಟ್ರಲಿ ಅನ್ನ ಚೆಲ್ಲೋಯ್ತಂತೆ. ಅದನ್ನು ನೀಟಾಗಿ ಹಿಂಗೆ ಕೈಯಲ್ಲಿ ಹಿಂಗೆ ಗುಡಿಸ್ಕೊಂಡು ಅದನ್ನು ಎತ್ಕೊಂಡು ಕಣ್ಣುಗೊತ್ಕೊಂಡು ಅನ್ನಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೆಲೆ ಇದೆ ಅಂತ. ಇದು ನಮಗೆ ಅಣ್ಣ ಅವರು ಸ್ಫೂರ್ತಿ. ಏಕೆಂದರೆ ಅವರು ಯಾವಾಗಲೂ ಅನ್ನನ ಕಣ್ಣುಗೊತ್ಕೊಂಡು ತಿನ್ನೋ ಅಂಥದ್ದು ವಾಡಿಕೆ. ಅದು ಏನಕ್ಕೆ ಒತ್ಕೋತೀವಿ ಕಣ್ಣಿಗೆ ಅಂದರೆ, ನಾವು ಯಾವಾಗಲೂ ದೇಶದ ಕಣ್ಣು ರೈತ ಅಂತೀವಿ. ಆ ರೈತನಿಗೊಂದು ನಮನ ಸಲ್ಲಿಸ್ಬಿಟ್ಟು ತಿನ್ನೋ ಥರ, ಮತ್ತು ಅನ್ನಕ್ಕೆ ಕೊಡೋ ಗೌರವ. ಸೊ ಅದನ್ನು ಆ ಶಾರ್ಟ್ ಮಾಡಿದಾಗ ಲಿಟ್ರಲಿ ಅಲ್ಲಿರೋ ಸೆಟ್ ಅವರು ಅಷ್ಟು ಜನ ಚಪ್ಪಾಳೆ ತಟ್ಟಿದ್ದಾರೆ. ಅಂದರೆ ಕಟ್ ಶಾರ್ಟ್ಸ್ ಏನು ತೊಗೊಂಡಿಲ್ಲ,
ಅನ್ನ ಚೆಲ್ತು, ಅವ್ರು ಹಿಂಗೆ ಅಂದ್ಕೊಂಡ್ರು, ಡೈಲಾಗ್ ರೆಡಿ ಇತ್ತು, ಆ ಡೈಲಾಗ್ ಹೇಳಿರೋದು. ಮಗು ದೊಡ್ಡವ್ರ ಥರ ಮಾತಾಡ್ತಾರೆ. ಅಂದರೆ ಇವತ್ತಿನ ಮಕ್ಕಳು ಸಾಮಾನ್ಯವಾಗಿ ಆ ಥರ ಮಾತಾಡ್ತಾರೆ. ಈಗ ನನ್ನ ಮನೆಯಲ್ಲೂ ನನ್ನ ಮಗಳು ಕೆಲವೊಂದು ವಿಷಯಗಳನ್ನ ಏನು ದೊಡ್ಡವ್ರ ಥರ ಮಾತಾಡ್ತಾಳೆ ಅವಳು, ಅಂದರೆ ಆ ಥರದ ಅಬ್ಸರ್ವೇಷನ್ನು ಇದು ಕಥೆಯಲ್ಲೇ ಇದ್ದಿದ್ದ ಅಥವಾ ಆ ಪದ ಬಳಕೆ ಅದು ಹಿಂಗಾಯ್ತು ಅಂತ. ಇಡೀ ಕಥೆದು ಊರ್ಣನೇ ಆ ಮಗು. ಮತ್ತು ಒನ್ ಲೈನ್ ಕೂಡ ನಿಮ್ಮ ಒಳಗಡೆ ಒಬ್ಬ ಮಗು ಇರ್ತದೆ, ಮುರುಘಾನೂ ಇರ್ತದೆ ಅನ್ನೋದು. ಸೊ ನಿಮಗೆ ನೀವು ಹೇಳ್ದಂಗೆ ಅದನ್ನು ತುಂಬ ಸಿಂಬಾಲಿಕ್ ಆಗಿ ಆ ಕತೆಗೆ ಜೋಡಿಸಿರೋಂಥ ಪಾತ್ರ. ಮತ್ತು ಆ ಮಗು ಮೇಲೆ ಕತೆ ಇರೋದ್ರಿಂದ ಆ ಮಗು ಮಾತುಗಳು ಅಷ್ಟು ಚೆನ್ನಾಗಿ ಬೇಕಾಗಿತ್ತು. ಅಂದರೆ ಏನೇ ಮಾತಾಡಿದ್ರೂ ಒಂದು ಟಚ್ ಆಗಬೇಕಿತ್ತು. ಮತ್ತು ಆ ಹುಡುಗಿನ ಕೀಯಾಗಿ ಇಟ್ಕೊಂಡು, ಅಂದರೆ ಚಿಕ್ಕ ಪಾರಿವಾಳವಾಗಿ ಇಟ್ಕೊಂಡು ಇವ್ರ ಪ್ರೀತಿ ಶುರುವಾಗುತ್ತೆ. ಸೊ ಅದಕ್ಕೆ ಸಪೋರ್ಟ್ ಮಾಡೋದು, ಅದಕ್ಕೆ ಹರ್ಟ್ ಆಗೋದು. ಮತ್ತು ಕ್ಯಾಬ್ ಡ್ರೈವರ್ ಒಬ್ಬ ಫಸ್ಟ್ ಬಾಡಿಗೆ, ಅಂದರೆ ಬಾಡಿಗೆಗೆ ದುಡ್ಡಿಲ್ಲ, ಬೋಣಿನೂ ಅಲ್ಲ, ಆ ಹುಡುಗಿನ ಫ್ರೀಯಾಗಿ ಕರ್ಕೊಂಡು ಬರೋದು ಒಪ್ಕೊಂಡಿರ್ತಾನೆ. ಯಾಕಂದರೆ ಅವ್ರ ಮನೇಲಿ ಇದ್ಕೊಂಡು ಊಟ ಮಾಡ್ತಿರ್ತಾನಲ್ಲ. ಸೊ ಅದೆಲ್ಲ ಚೆನ್ನಾಗಿದೆ. ಯಾವಾಗಲೂ ಕಷ್ಟ ಆಗೋದೇ ಮಕ್ಕಳ ಮಾತು. ಯಾಕಂದರೆ ಮಕ್ಕಳು ಏನು ಮಾತಾಡ್ತವೆ ಅಂತ ಗೊತ್ತಾಗಲ್ಲ. ಈಗ ಪಾತ್ರಗಳಾದರೆ ಆ ಪಾತ್ರ ಇದಾಗ ಮಾತಾಡ್ತವೆ ಅಂತ, ಬಟ್ ಮಕ್ಕಳು ಮಾತಾಡೋದು ಹೆಂಗೆ ಹೇಳೋಕ್ಕಾಗಲ್ಲ. ನನಗೆ ಇವತ್ತು ನೆನಪಾಗೋದು ಕಡ್ಡಿಪುಡಿ ಡೈಲಾಗು ಶೀಟ್ ಇರಲಿಲ್ಲ. ಶಿವಣ್ಣ ಅವ್ರದ್ದು, ರಾಧಿಕಾ ಪಂಡಿತ್ ಅವ್ರದ್ದು ಫಸ್ಟ್ ನೈಟ್ ಸೀನ್ ಶೂಟ್ ಮಾಡಬೇಕು, ಡೈಲಾಗ್ ಇಲ್ಲ, ಸ್ಪಾಟಲ್ಲಿ ಬರ್ಕೊಳೋಣ ಅನ್ನೋ ಥರದ್ದು ಸೂರ್ಯ ಅವರು ಸ್ಟೈಲು. ಸರಿ, ನಾನಿದ್ದೆ ಫಸ್ಟ್ ನೈಟ್ ಬೆಡ್ ಮೇಲೆ, ಸೂರಿ ನಾನು ಕೂತಿದ್ದೀವಿ, ಕೃಷ್ಣ ಅವ್ರು ಲೈಟಿಂಗ್ ಮಾಡ್ತಾಯಿದ್ರು. ಏನು ಡೈಲಾಗ್ ಬರೆಯೋದು, ಏನಾದ್ರು ಬರೆಯೋಣ, ಏನು ಬರೆಯೋದು? ಈಗ ಶಿವಣ್ಣ ಆಲ್ರೆಡಿ ರೂಮ್ಗೆ ಬರ್ತಾರೆ, ರಾಧಿಕಾ ಪಂಡಿತ್ ಅವರು ಹಾಲ್ ತೊಗೊಂಡು ಬರ್ತಾರೆ. ಫಸ್ಟ್ ನೈಟ್ ದಿನ ಏನು ಡೈಲಾಗ್ ಇರುತ್ತೆ ಅಂತ ಆವಾಗ ಶುರು ಆಗುತ್ತೆ. ರಾಧಿಕಾ ಪಂಡಿತ್ ಅವರು ಯೂಶ್ವಲಿ ಹೆಂಗಸರು ತಮ್ಮ ಒಡವೆ ವಸ್ತ್ರದ ಬಗ್ಗೆನೇ ಮಾತಾಡ್ತಾರೆ. ಸೀರೆ ಚೆನ್ನಾಗಿದೆಯಾ ಅಂತಾರೆ. ಚೆನ್ನಾಗಿದೆ ಅಂತ. ಇದು ನಮ್ಮ ಅಜ್ಜಿ 3 ಸೀರೆ ತೆಗೆದಿದ್ರು, ಒಂದು ಮುಹೂರ್ತಕ್ಕೆ, ಒಂದು ಅರ್ಶನಕ್ಕೆ, ಒಂದು ಪ್ರಸ್ತಕ್ಕೆ ಅಂತ. ಅವಾಗ ಶಿವಣ್ಣ ಹೇಳ್ತಾರೆ, ಪ್ರಸ್ತಕ್ಕೆ ಸೀರೆ ಯಾಕೆ ಅಂತ. ಅಂದರೆ ಒಂದು ಸೆಟಪ್ಪಲ್ಲಿ ಕೂಡ ಒಂದು ಹ್ಯೂಮರ್ ತರೋಣ ಅಂದ್ಬಿಟ್ಟು ಮಾಡಿದ್ದು. ಆ ಥರದ್ದು ಇದರಲ್ಲಿ ಪ್ರಯತ್ನಗಳಾಗಲಿಲ್ಲ. ಯಾಕೆಂದರೆ ಇದು ಸೆಟ್ಟು, ಅವ್ರು ಶೂಟ್ಗೆ ಹೋಗ್ತಾ ಇದ್ದಾರೆ ಅಂದರೆ ಬೌಂಡೆಡ್ ಸ್ಕ್ರಿಪ್ಟ್ ಬೇಕು. ಸೊ ಅದಕ್ಕೆ ಸ್ವಲ್ಪ ಹೋಮ್ವರ್ಕ್ಗಳು ಮಾಡ್ಕೊಂಡಿದ್ದಾಯಿತು. ಮತ್ತು ಗ್ರೇ ಏರಿಯಾ ತುಂಬ ಇತ್ತು, ಅದನ್ನೆಲ್ಲ ನೋಡಿ. ಮತ್ತು ಯಾರು ಕಾಮಿಡಿ ಮಾಡ್ತಾರೆ ಅಂತ ಸಾಧು ಸಾರ್ನ ಕರೆಸಿರ್ತೀವಿ, ಅವರು ಕಾಮಿಡಿ ಮಾಡಲ್ಲ, ತುಂಬ ಸೀರಿಯಸ್ ಆಗಿಸಲ್ಲ. ಅಂದರೆ ಅವ್ರು ಪ್ರತಿ ಮಾತೂ ಫಿಲಾಸಫಿಕಲ್ ಆಗಿದೆ, ಫಿಲಾಸಫಿಕಲ್ ಇರುತ್ತೆ. ಅವ್ರು ಹೇಳ್ತಾರೆ, ಒಂದು ಪಾತ್ರ ಹೇಳುತ್ತೆ, ಯಾವಾಗಲೂ ಬದುಕು ನಿಮ್ಮನ್ನು ಒಳ್ಳೆ ಥರನ ಪ್ರಶ್ನೆ ಮಾಡ್ಕೊಂಡು ಹೋಗುತ್ತೆ, ಅದಕ್ಕೆ ನೀನು ಪರೀಕ್ಷೆ ಮಾಡ್ಕೊಂಡು ಹೋಗುತ್ತೆ, ಆ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಬದುಕು ಅನ್ನೋ ಥರದ್ದು ಹೇಳಿದ್ದು. ಅದು ಚೆನ್ನಾಗಾಯಿತು.